ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತಿನ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ರವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಜಾತ್ಯತೀತ ಜನತಾದಳದ ನಾಯಕರಾಗಿರುವಂತಹ ಸುರೇಶ್ ಬಾಬುರವರು, ಅದೇ ರೀತಿ ಭೋಜೇಗೌಡರು, ಎಲ್ಲ ಎರಡೂ ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಗುಂಡಾ ಸರ್ಕಾರ ಅಂತ ಹೇಳಿದೆ. ಕಾರಣ ಏನು ಅಂತ ಹೇಳಿದ್ರೆ, ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ರಾಜ್ಯಪಾಲರು ಅಂತ ಹೇಳಿದ್ರೆ ಜೀತದಾಳು ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ. ಇನ್ನೂ ಕೂಡ ಈ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯ ಏನೋ ದಿನಗಳಿತ್ತು, ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ರು. ಇನ್ನೂ ಅದೇ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ಇಂಥ ಗುಂಡಾ ವರ್ತನೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತ ಪ್ರಶ್ನೆ ಇಲ್ಲ. ಯಾವ ಶಾಸಕರು, ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ನಾವು ಎರಡೂ ಪಕ್ಷಗಳತ್ತು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಈ ದೇಶದಲ್ಲಿ 90 ಬಾರಿ ರಾಷ್ಟ್ರಪತಿ ಆಡಳಿತನ ಹೇಳಿರ್ತಕ್ಕಂಥ ಅಪಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಹಾಗಾಗಿ ಇಂಥ ಕಾಂಗ್ರೆಸ್ ಸರ್ಕಾರದಿಂದ ಪ್ರಜಾಪ್ರಭುತ್ವದ ರಕ್ಷಣೆ ಆಗಲಿ, ರಾಜ್ಯಪಾಲರಿಗೆ ಗೌರವ ಕೊಡ್ತಕ್ಕಂಥದ್ದಾಗಲಿ ಯಾವೂ ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. ಎರಡನೇದಾಗಿ ಗುಂಡಾ ಸರ್ಕಾರ ಯಾಕೆ ಅಂತ ಹೇಳಿದ್ರೆ, ಬಳ್ಳಾರಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಯಾವ ರೀತಿ ಒಬ್ಬ ಆಡಳಿತ ಪಕ್ಷದ ಶಾಸಕ, ಒಬ್ಬ ಗುಂಡಾ ಭರತ್ ರೆಡ್ಡಿ ಯಾವ ರೀತಿ ಗುಂಡಾರಿಸಿ ತಮ್ಮ ಕಾರ್ಯಕರ್ತರನ್ನು ಕೂಡ ಬಲಿ ತಪ್ಪಿಕೊಂಡ್ರು. ಜನಾರ್ದನ್ ರೆಡ್ಡಿ ಅವರ ಜೀವಕ್ಕೂ ಕೂಡ ಇವತ್ತು ಗಂಡಾಂತರ ತರುವಂತ ಕೆಲಸ ಮಾಡಿದ್ರು. ತದನಂತರದಲ್ಲಿ ಮೊನ್ನೆ ದಿನ ಮನೆಯನ್ನು ಸುಟ್ಟಿ ಹಾಕಿರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಆ ರೀತಿ ಒಂದು ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನೋಡ್ಕೊಂಡು ಹಾಗೆ ಸುಮ್ಮನೆ ಕೂರೋದಕ್ಕೆ ಇವತ್ತು ಸಾಧ್ಯ ಇಲ್ಲ. ಮೊನ್ನೆ ತರೀಕೆರೆನಲ್ಲಿ ನಮ್ಮ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ಅಲ್ಲಿ ಹಿಂದೂ ಸಂಗಮದಲ್ಲಿ ಮಾತನಾಡಬೇಕು ಅಂತೇಳಿ ತೆರಳಿದಂತ ಸಂದರ್ಭದಲ್ಲಿ ಭಾಷಣ ಮಾಡಕ್ಕೆ ಪ್ರಾರಂಭ ಮಾಡೋ ಮುಂಚಿತವಾಗಿಯೇ ಪೊಲೀಸ್ ಅಧಿಕಾರಿಗಳು ಬಂದು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ವೇಷ ಭಾಷಣದ ನೋಟಿಸ್ ಅನ್ನ ಕೊಡ್ತಾರೆ. ವೇಷ ಭಾಷಣ ಕಾಯ್ದೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ, ಇನ್ನೂ ಕೂಡ ಪಾಸ್ ಆಗಿಲ್ಲ. ಹೆಂಗೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಕಾರ್ಯಕರ್ತರಿಗೆ ಭಾಷಣ ಮಾಡೋಕ್ಕೂ ಮುಂಚೆ ನೋಟಿಸ್ ಕೊಡ್ತಾರೆ, ಇವತ್ತು ನಾವು ಪಾಕಿಸ್ತಾನದಲ್ಲಿದ್ದೀವ, ಬಾಂಗ್ಲಾದೇಶದಲ್ಲಿದ್ದೀವ ಅಂತೇಳಿ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುಂಡಾಗರ್ದಿಗೆ ಇವತ್ತು ಇಳಿದಿರ್ತಕ್ಕಂಥದ್ದು ಬರೀ ಕಾಂಗ್ರೆಸ್ ಶಾಸಕರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂಥದ್ದು. ಮತ್ತೊಂದು ಕಡೆ ಭ್ರಷ್ಟಾಚಾರ, 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವತ್ತು ಜಗಜ್ಜಾಹೀರ ಆಗಿದೆ. ಇವತ್ತು ಅಬಕಾರಿ ಸಚಿವರು ಅವರು ಅವರ ಕುಟುಂಬದ ಸದಸ್ಯರ ಹೆಸರು ಕೂಡ ಕೇಳಬಂದ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಅವರನ್ನ ಸಚಿವ ಸಂಪುಟದಲ್ಲಿ ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ. ಅಂತ ಭ್ರಷ್ಟ ಸಚಿವರನ್ನ ವಜಾ ಮಾಡಿ ಮತ್ತೆ ಅದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು, ಆ ನಿಟ್ಟಿನಲ್ಲಿ ಆದೇಶ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ನೋಡಿದ್ವಿ, ಲೂಟಿ ಮಾಡಿ ಯಾವ ರೀತಿ ಚುನಾವಣೆ ದುರ್ಬಳಕೆ ಆಯಿತು ಅಂತ ಹೇಳಿ. ಇವತ್ತು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ದಿನಸಿ ಅಂಗಡಿಯಲ್ಲೂ ಕೂಡ ಇವತ್ತು ಹೆಂಡ ಮಾರಿಸುವಂತ ಕೆಲಸ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಹಿಡಿದಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡಕ್ ಹೊರಟಿದೆ ಸಿದ್ದರಾಮಯ್ಯ ಸರ್ಕಾರ. ಒಂದ್ ಕಡೆ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಗ್ರಾಮೀಣ ಭಾಗದ ಆ ಬಡ ಕುಟುಂಬದ ಜೀವನವನ್ನ ಹಾಳು ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳೇ ಹೇಳಿದಿರ್ತಕ್ಕಂಥದ್ದು ಈ ರಾಜ್ಯದ ದುರಂತ. ಹಾಗಾಗಿ ನಾವು ಆಗ್ರಹ ಮಾಡ್ತೇವೆ, ಇಂಥ ಭ್ರಷ್ಟ ಅಬಕಾರಿ ಸಚಿವರನ್ನ ವಜಾಗೊಳಿಸಬೇಕು, ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥ ಭರತ್ ರೆಡ್ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ಮತ್ತೆ ಇವತ್ತು ರಾಜ್ಯಪಾಲರ
ಅಪಮಾನ ಮಾಡುವಂತ ಕೆಲಸ ಏನ್ ಮಾಡಿದ್ದೀರಿ? ಯಾರ ಶಾಸಕರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮನ ಜರುಗಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬೆತ್ತಲಾದವ್ರು ನೀವು. ಆಮೇಲೆ ನೀಲಿ ಚಿತ್ರ ಎಲ್ಲವರ ನೀಲಿ ಚಿತ್ರ ನೋಡಿದ್ರೆ ಹೇಳಪ್ಪ, ನೀಲಿ ಚಿತ್ರ ನೋಡಿದವ್ರು ನಿಂತಾಕೊಂಡು ಹೋಗ್ಬಿಟ್ರಿ. ಟ್ರೈನಿಂಗ್ ತಗೊಳಕ್ ಕರ್ಕೊಂಡು ಹೋಗಿದ್ದೀರ ಅವ್ರಿಗೆ? ಟ್ರೈನಿಂಗ್ ತಗೊಳಕ ನೀಲಿ ಚಿತ್ರ ಅಂತ ನಮ್ಮ ಮೇಲೆ ಮಾತಾಡಬೇಡಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀಲಿ ಚಿತ್ರ ಇರೋರು ನಿಮ್ ಜೊತೆಲಿ ಅವರೇ, ಅವ್ರ ಬಗ್ಗೆ ನೀವೇ ಮಾತಾಡ್ತೀವಿ. ನೋಡಿರೋರು ನಾವು. ಆದ್ರೆ ವೈಯಕ್ತಿಕ ವಿಚಾರಗಳಿಗೆ ಕೈ ಹಾಕಬಾರದು ಅಂತಷ್ಟೇ ಸುಮ್ಮನಿದ್ದೇವೆ. ಅವ್ರೇನಾದ್ರೂ ಬಾಲ ಬಿಚ್ಚಿದ್ರೆ ಆದ್ರೆ ನಾವು ನಿಮ್ಮ ಇತಿಹಾಸವನ್ನ ಬಿಚ್ಚಬೇಕಾಗ್ತದೆ. ಎಚ್ಚರಿಕೆ ಇರಲಿ. ಆ ದಿನಗಳು ಗೊತ್ತು, ಈ ದಿನಗಳು ಗೊತ್ತು ನಮಗೆ. ಮೂರನೇದಾಗಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಅವರ ಮೇಲೆ ಅವರದೇ ಕಾರ್ಯಕರ್ತರ ಮೇಲೆ ಗುಂಡಾಕಿ ಅವರನ್ನ ಸಾಯಿಸಿ ಅದನ್ನ ಜನಾರ್ದನ್ ರೆಡ್ಡಿ ಅವರ ತಲೆಗೆ ಕಟ್ಟಿ ಅವರ ಮೇಲೆ ಹಗೆತನ ತೀರಿಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿನ ಭರತ್ ರೆಡ್ಡಿ ಅವರು ಇವತ್ತು ಏನ್ ಮಾಡಿದ್ರು ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸಿಬಿಐ ಕೊಡ್ರಿ ಅಂದ್ರೆ ಕೊಡಕ್ ರೆಡಿ ಇಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತಂದ್ರೆ ಜರುಗಿಸಕ್ ರೆಡಿ ಇಲ್ಲ. ಅಂದ್ರೆ ನಿಮಗೆ ಬೇರೆ ನ್ಯಾಯ, ವಿರೋಧ ಪಕ್ಷದವ್ರಿಗೆ ಬೇರೆ ನ್ಯಾಯ ಇದೆಯಾ? ಇವತ್ತಿನ್ನೂ ಕೂಡ ಈ ದ್ವೇಷ ಭಾಷಣದ ಆಕ್ಟ್ ಜಾರಿಗೆ ಬಂದೇ ಇಲ್ಲ. ಆಗಲೇ ಆಕ್ಟ್ ಜಾರಿಗೆ ಬಂದಂತೆಯೂ ಈಗಾಗಲೇ ದಲಿತ ಸಂಘಟನೆಗಳ ಮುಖಂಡರನ್ನ, ಕನ್ನಡ ಸಂಘಟನೆಗಳ ಮುಖಂಡರನ್ನ, ರೈತ ಸಂಘಟನೆಗಳ ಮುಖಂಡರನ್ನ, ವಿಶೇಷವಾಗಿ ವಿರೋಧ ಪಕ್ಷದವರನ್ನ ಎಲ್ಲಿ ಸರ್ಕಾರದ ವಿರುದ್ಧ ಮಾತಾಡಬಾರದು ಅಂತ ಹೇಳಿ ಅವರನ್ನ ದಮನ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಪೊಲೀಸ್ನವರ ಕೈಯಲ್ಲಿ ನೋಟಿಸ್ಗಳನ್ನು ಕೊಡಿಸಲಿಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಸರ್ಕಾರ ನಡೆಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಿ. ಅಂದ್ರೆ ದ್ವೇಷ ಭಾಷೆ ನೀವು ಯಾಕಂದ್ರಿ ಅಂದ್ರೆ ಇವರನ್ನೆಲ್ಲ ದಮನ ಮಾಡಲಿಕ್ಕೆ ಅಂತ ಇವತ್ತು ಗೊತ್ತಾಗಿದೆ. ಆ ಕಾರಣದಿಂದ ನಿಮ್ಮ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತೇವೆ.